ವೆಲ್ಕಮ್ ಟು ಈನಾರ್ದ ಚಾನಲ್. ದಿಸ್ ಇಸ್ ಸೀಮಾ ಮುರಳೀಧರ್. ಇವತ್ತಿನ ಟೈಮಲ್ಲಿ ಜನಕ್ಕೆ ಆರೋಗ್ಯದ ಬಗ್ಗೆ ಕಾಳಜಿ ತೊಗೊಳ್ಳೋಕ್ಕೆ ಟೈಮೇ ಇಲ್ಲ, ಎಲ್ಲರದು ಬ್ಯುಸಿ ಲೈಫು. ಸೊ ಅದಕ್ಕೋಸ್ಕರ ಮನೆಯಲ್ಲಿ ಈಸಿಯಾಗಿ ಬೆಳಗ್ಗೆ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋದನ್ನು, ಅದು ಮನೆಯಲ್ಲಿರೋ ಐಟಮ್ಸಲ್ಲೇ ಪ್ರಿಪೇರ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಮಾಲ್ಟ್ ಮಾಡೋದಕ್ಕೆ ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ರಾಗಿನೇ. ರಾಗಿಯಲ್ಲಿ ಏನಂದರೆ ವಿಟಮಿನ್ ಡಿ, ಇಟ್ ಈಸ್ ರಿಚ್ ಇನ್ ವಿಟಮಿನ್ ಡಿ. ಸೊ ವಿಟಮಿನ್ ಡಿ ಸಿಗೋದು ನಿಮಗೆ ಸನ್ಲೈಟಲ್ಲಿ ಮತ್ತು ರಾಗಿಯಲ್ಲಿ ಮಾತ್ರ. ಗೋಧಿ ಇಂಪಾರ್ಟೆಂಟ್ ಏನಂದರೆ ಪ್ರೋಟೀನ್ ಜಾಸ್ತಿ ಇರುತ್ತೆ, ಆಮೇಲೆ ಇದು ಬಾಡಿ ಇಮ್ಯೂನ್ ಸಿಸ್ಟಮ್ನ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೋಯಾಬೀನ್, ದಿಸ್ ಇಸ್ ರಿಚ್ ಇನ್ ಪ್ರೋಟೀನ್ಸ್. ಬಾದಾಮಲ್ಲಿ ಇಟ್ಸ್ ರಿಚ್ ಪ್ರೋಟೀನ್ ಇದೆ, ಫೈಬರ್ ಇದೆ, ವಿಟಮಿನ್ ಇ ಇದೆ. ಬಾರ್ಲಿ ತಗೊಳ್ಳೋದ್ರಿಂದ ಬಿ ಪಿ, ಶುಗರು ಎಲ್ಲ ಕಂಟ್ರೋಲ್ ಆಗುತ್ತೆ ಮತ್ತು ಬಾಡಿನ ಕೂಲಾಗಿಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹೆಸರು ಕಾಳು, ಇದು ರಿಚ್ ಇನ್ ಫೈಬರು, ಆಮೇಲೆ ಬಿ ಪಿ, ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸಬ್ಬಕ್ಕಿಯಲ್ಲಿ ಕ್ಯಾಲ್ಶಿಯಮ್ಮು ತುಂಬ ಜಾಸ್ತಿ ಇರುತ್ತೆ ಮತ್ತು ಇದು ಬಾಡಿಯಲ್ಲಿ ಬೋನ್ ಹೆಲ್ತ್ನ ಇಂಪ್ರೂವ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಜೋಳ, ಇದು ಹೈ ಫೈಬರು ಮತ್ತು ಪ್ರೋಟೀನ್ ಕೂಡ, ಮತ್ತು ಇದರಲ್ಲಿ ಐರನ್ ಕಂಟೆಂಟ್ಸು ಜಾಸ್ತಿ ಇರುತ್ತೆ. ಮುಸ್ಕಿನ ಜೋಳ, ಇದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಫೈಬರ್ ಕೂಡ ಇರುತ್ತೆ. ಕಡಲೆ ಬೀಜ, ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಒಳ್ಳೆ ಫ್ಯಾಟ್ಸ್ ಇರುತ್ತೆ ಇದರಲ್ಲಿ. ಸಾಮೆ ರಿಚ್ ಇನ್ ವಿಟಮಿನ್ ಬಿ, ಆಮೇಲೆ ಫೈಬರ್ ಕೂಡ. ಜೀರಿಗೆ, ಮೆಣಸು, ಏಲಕ್ಕಿ, ಆಮೇಲೆ ಉಪ್ಪು, ಇದು ಮಾಲ್ಟ್ಗೆ ಫ್ಲೇವರ್ ಕೊಡಲಿಕ್ಕೆ ಸ್ವಲ್ಪ ಸ್ವಲ್ಪ ಹಾಕಬೇಕಾಗತ್ತೆ. ಸೊ ಈಗ ನಾನು ಮಾಲ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಎಲ್ಲ ಐಟಮ್ನೂ ಹುರ್ಕೋಬೇಕಾಗತ್ತೆ, ಸ್ವಲ್ಪ ಅದು ವಾಸನೆ ಹೋಗೋ ತನಕ ಬೆಚ್ಚಗೆ ಹುರಿಬೇಕಾಗತ್ತೆ. ಬಟ್ ಆದಷ್ಟು ಒಂದು ಕಬ್ಬಿಣದ ಬಾಣಲಿನ ಯೂಸ್ ಮಾಡಿದ್ರೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಸೊ ರಾಗಿ ಫಸ್ಟ್ ಇರೋ ಕಲರ್ಗಿನ್ನ ಇನ್ನೊಂದು ಸ್ವಲ್ಪ ಬ್ರೌನ್ ಆಗೋಷ್ಟು ಹುರಿದ್ರೆ ಸಾಕು. ಒಂದು 5 ನಿಮಿಷ ಅಂದ್ಕೊಳ್ಳಿ, ನೀವು ತೊಗೊಂಡಿರೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಸ್ವಲ್ಪ ಹಸಿ ವಾಸನೆ ಹೋದರೆ ಅಷ್ಟೇ ಸಾಕು. ಗೋಧಿನೂ ಹಾಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಬ್ರೌನಿಷ್ ಆಗುತ್ತೆ, ಆಮೇಲೆ ಗಮ್ಮಂತ ವಾಸನೆ ಬರೋ ತನಕ ಹುರ್ಕೊಳ್ಳಿ ಸಾಕು. ಸೋಯಾಬೀನ್, ಬಾದಾಮಿ ಒಂದು ಎರಡು ನಿಮಿಷನೂ ಬೇಡ, 1 ನಿಮಿಷಕ್ಕೇ ಅದು, ಯಾಕೆಂದರೆ ಬಾಣಲಿ ಬಿಸಿ ಇರುತ್ತಲ್ಲ, ಸ್ವಲ್ಪ ಹುರ್ಕೊಂಡ್ರೇ ಸಾಕು. ಬಾರ್ಲಿ ಒಂದು ಸ್ವಲ್ಪ ಬ್ರೌನಿಷ್ ಆಗೋಷ್ಟು ಹುರ್ಕೊಂಡ್ರೆ ಸಾಕು. ಈಗ ಹೆಸರು ಕಾಳನ್ನ ಹುರಿಯೋಣ. ಅದು ಅಷ್ಟೇ, ಒಂದು ಸ್ವಲ್ಪ ವಾಸನೆ, ಹಸಿ ವಾಸನೆ ಹೋಗಿ ನಿಮಗೆ ಗಮ್ ಅಂತ ವಾಸನೆ ಬರುತ್ತೆ, ಅಲ್ಲಿವರೆಗೂ ಒಂದು 2 ನಿಮಿಷ ಹುರಿರಿ. ಸಬ್ಬಕ್ಕಿನ ಹುರಿಯೋಣ. ಈಗ ಜೋಳನ ಹುರ್ಕೊಳ್ಳೋಣ. ಈ ಜೋಳ, ರಾಗಿ, ಗೋಧಿ ಎಲ್ಲ ಹೆಂಗೆ ಹುರಿದಿದೆ ಅಂತ ಗೊತ್ತಾಗಬೇಕು ಅಂದರೆ ಅದು ಸ್ವಲ್ಪ ಹುರಿದೆ ಕಲರ್ ಚೇಂಜ್ ಆದಮೇಲೆ ಒಂಥರ ಚಿಕ್ಕದಾಗಿ ಪಾಪ್ಕಾರ್ನ್ ಥರ ಪಟ್ಟಂತ ಓಪನ್ ಆಗುತ್ತೆ. ಮುಸ್ಕಿನ ಜೋಳ, ಸೊ ಜೋಳ ಕೂಡ ಹಿಂಗೆ ಅಂತ ಇರಿ, ಅದು ಪಾಪ್ಕಾರ್ನ್ ಥರ ಆಗುತ್ತೆ, ಅಷ್ಟೊತ್ತಿಗೆ ತೆಗೆದುಬಿಡಿ. ಕಡಲೆ ಬೀಜ,
ಸಾಮೆ ಹುರಿಯೋಣ. ಈಗ ಎಲ್ಲ ಸಾಮಾನು ಹುರಿದಿದ್ದಾಯಿತು. ಈಗ ಏಲಕ್ಕಿ ಹಾಗೆ ಹಾಕಬೇಕು, ಆಮೇಲೆ ಮೆಣಸು ಹಾಗೆ ಹಾಕಬೇಕು, ಆಮೇಲೆ ಜೀರಿಗೆ, ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು. ಸೊ ಈಗ ನಾನು ಎಲ್ಲ ಸಾಮಾನನ್ನು ಹುರಿದಿರೋದನ್ನು ತೋರಿಸಿದ್ದೀನಿ. ಇದನ್ನು ತೊಗೊಂಡೋಗಿ ನೀವು ಗಿರಣಿಯಲ್ಲಿ ಹಾಕಿಸ್ಕೊಂಬನ್ನಿ. ನಾನು ಹೇಳಿರೋ ಮೆಜರ್ಮೆಂಟನ್ನು ನೀವು ಹುರಿದ್ರೆ ಮನೆಯಲ್ಲಿ ಅದು 2 kg ಆಗುತ್ತೆ. ಸೊ ಅದಕ್ಕೆ ಗಿರಣಿಯಲ್ಲಿ ಅವ್ರಿಗೆ ಮಾಲ್ಟ್ ಮಾಡೋದು ಅಂತ ಹೇಳಿದ್ರೆ ಅದರಲ್ಲಿ ಹಾಕಿ ಕೊಡ್ತಾರೆ. ಈಗ ಮಾಲ್ಟ್ ಪೌಡ್ರ್ ರೆಡಿಯಾಗಿದೆ. ಇದನ್ನು ಹೇಗೆ ಬೆಳಗ್ಗೆ ನಿಮ್ಮ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಬೆಲ್ಲನ ನೀವು ಮಾಲ್ಟ್ ಮಾಡಲಿಕ್ಕೆ ಆಪ್ಷನಲ್ಲು, ನೀವು ಬೇಕಂದರೆ ಯೂಸ್ ಮಾಡ್ಕೋಬೋದು. ಬೆಲ್ಲ ಇದು ಬಾಡಿನ ಕೂಲಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ, ಬಾಡಿನ ಡಿಟಾಕ್ಸ್ ಮಾಡುತ್ತೆ, ಆಮೇಲೆ ಲಿವರ್ನ ಕ್ಲೀನ್ಸ್ ಮಾಡುತ್ತೆ. ಮತ್ತು ಬೆಲ್ಲದಲ್ಲಿ ಮಿನರಲ್ಸು, ಜಿಂಕು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಬೆಲ್ಲ ಹಾಕಿದ್ರೆ ಇದು ತುಂಬಾ ಇಷ್ಟ ಆಗುತ್ತೆ. ಸೊ ಈ ಮಾಲ್ಟ್ ಪೌಡ್ರನ್ನ ನಾವಿವಾಗ ತಣ್ಣೀರಲ್ಲಿ 1 ಗ್ಲಾಸ್ಗೆ ಆಗೋಷ್ಟನ್ನು ಪ್ರಿಪೇರ್ ಮಾಡೋಕ್ಕೆ 2-2.5 ಸ್ಪೂನ್ನ ಕಲಿಸ್ತಾ ಇದ್ದೀನಿ. ಇದನ್ನು ಹಾಗೆ ಬಿಸಿನೀರಿಗೆ ಡೈರೆಕ್ಟಾಗಿ ಪುಡಿನೂ ಹಾಕ್ಬೋದು. ಹಾಕಿದ್ರೆ ಅದಕ್ಕೆ ನೀವು ತಿರುಗಿಸೋದು ಸರಿ ಇಲ್ಲ ಅಂದರೆ ತುಂಬ ಗಂಟಾಗಿಬಿಡುತ್ತೆ. ಸೊ ಈ ಥರ ನೀವು ತಣ್ಣೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರಿಗೆ ಹಾಕಿದ್ರೆ ಒಂಚೂರು ಗಂಟಾಗೋದಿಲ್ಲ. ಈಗ 1 ಗ್ಲಾಸು ನೀರು ಹಾಕ್ತಾಯಿದ್ದೀವಿ. ಸೊ ಈಗ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು, ಮಕ್ಕಳಿಗಾದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಬೋದು. ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿ ಈಗ ನೀರು ಸ್ವಲ್ಪ ಕಾದಿದೆ. ಕಾದಿರೋ ನೀರಿಗೆ ನೀವು ಕಲಿಸ್ಕೊಂಡಿದ್ರಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ಇದು ಮಾಲ್ಟ್ ಗಂಟಾಗೋದಿಲ್ಲ. ಈಗ ಸಿಮ್ಮಾಗಿ ಒಂದು 2-3 ನಿಮಿಷ ಬಾಯ್ಲ್ ಆದರೆ ಸಾಕು, ಮಾಲ್ಟ್ ರೆಡಿ ಆಗುತ್ತೆ. ಸೊ ಈಗ ಮಾಲ್ಟ್ ರೆಡಿ ಆಯಿತು. ನೀವು 2 ನಿಮಿಷ 3 ನಿಮಿಷ ತಿರುಗಿಸಿದ್ರೆ ಸಾಕು. ಬಿಕಾಸ್ ಆಲ್ರೆಡಿ ನಾವೆಲ್ಲನೂ ಹುರಿದಿದ್ದೀವಲ್ಲ, ಇದು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳೋದಿಲ್ಲ ಬೇಯಲಿಕ್ಕೆ. ನಾನು ಹೇಳಿದಷ್ಟು ಮೆಜರ್ಮೆಂಟ್ ನೀವು ಸಾಮಾನೆಲ್ಲ ಹುರ್ಕೊಂಡು ಮಿಷಿನ್ಗೆ ಹಾಕಿಸ್ಕೊಂಡು ಬಂದರೆ ಮನೆಯಲ್ಲಿ 3 ಜನ ಇದ್ದರೆ 3 ಮಂತ್ಸ್ ಆರಾಮಕ್ಕೆ ಬ್ರೇಕ್ಫಾಸ್ಟ್ಗೆ ಸಾಕಾಗತ್ತೆ ಅದು. ಸೊ ಮಾಲ್ಟ್ ಅಂತ ಅಂದ ತಕ್ಷಣ ಮೊದಲು ಜ್ಞಾಪಕ ಬರೋದು ಎಲ್ಲರಿಗೂ ಚಿಕ್ಕದು 5 ತಿಂಗಳ ಮಗು ಅಷ್ಟೇ ತಿನ್ನಬೇಕು ಅಂತ. ಹಾಗೇನಿಲ್ಲ, ನಾವು ದಿನ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಹೆಲ್ದಿಯಾಗಿರೋ ಐಟಮ್ಸ್ ಇದರಲ್ಲಿ ಕ್ವಾಂಟಿಟಿ ವೈಸ್ ಕರೆಕ್ಟಾಗಿರುತ್ತೆ. ಸೊ ಚಿಕ್ಕವರು ದೊಡ್ಡವರು ಎಲ್ಲರೂ ಸೇರಿ ಒಂದೇ ಬ್ರೇಕ್ಫಾಸ್ಟ್ ಮಾಡ್ಬೋದು. ನಾನಿದು ಫಸ್ಟು ನನ್ನ ಮನೆಗೆ ಮಾತ್ರ ಮಾಡ್ಕೋತಾ ಇದ್ದೆ, ಆಮೇಲೆ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಮಾಡಿಕೊಟ್ಟೆ. ಸೊ ಅವರು ಯೂಸ್ ಮಾಡಿ ಒಳ್ಳೆ ಫೀಡ್ಬ್ಯಾಕ್, ಅಂದರೆ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ರು. ಸೊ ಈ ಮಾಲ್ಟನ್ನು ನೀವು ಬಿಸಿಯಾಗಾದರೂ ಕುಡಿಬೋದು, ತಣ್ಣಗೆ ಮಾಡ್ಕೊಂಡು ಕುಡಿಬೋದು. ಸೊ ನೀವು ಆಫೀಸ್ಗೆ ಹೋಗ್ಬೇಕಾರೆ, ಟ್ರಾವೆಲ್ ಮಾಡ್ಬೇಕಾದ್ರೆ ಅವಾಗೂ ಯು ಕ್ಯಾನ್ ಪ್ರಿಪೇರ್ ಇಟ್ ಆ್ಯಂಡ್ ನೀವು ತೊಗೊಂಡೋಗ್ಬೋದು ನಿಮ್ಮ ಜೊತೆಯಲ್ಲಿ. ಆಮೇಲೆ ಒಂದು ಸ್ಮಾಲ್ ಟಿಪ್ ಅಂದರೆ ವೆಯ್ಟ್ ರಿಡಕ್ಷನ್ಗೂ ಇದು ಹೆಲ್ಪ್ ಆಗುತ್ತೆ. ಹೇಗೆ ಅಂದರೆ ನೀವು ಬೆಳಗ್ಗೆ ಮತ್ತು ರಾತ್ರಿ 1 ಗ್ಲಾಸ್ ಇದನ್ನು ಕುಡಿದು ಮಧ್ಯಾಹ್ನ ಮಾತ್ರ ನೀವು ಫುಲ್ ಮೀಲ್ಸ್ ಊಟ ಮಾಡಿದ್ರೆ ಸೊ ನಿಮಗಿದು ವೆಯ್ಟ್ ರಿಡಕ್ಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ಈ ಮಾಲ್ಟ್ನ ಈ ನರದ ಚಾನಲ್ ಮೂಲಕ ನಿಮಗೆಲ್ಲರಿಗೂ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಮನೇಲಿ ಮಾಡಿ ಮಕ್ಕಳಿಗೆ, ಹಿರಿಯರಿಗೆ ಎಲ್ಲರಿಗೂ ಕೊಡಿ. ಎಲ್ಲರದ್ದು ಹೆಲ್ತ್ ಹೆಂಗೆ ಇಂಪ್ರೂವ್ ಆಗುತ್ತೆ ಅಂತ ನೋಡಿ ನಮಗೆ ಫೀಡ್ಬ್ಯಾಕ್ ಕೊಡಿ. ಈ ನರದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ಕಲ್ಲಿ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ.